सरकारी स्कूल्स के लिए रंग। इस उन्वान से राज्योत्सव अवार्ड याफ्ता सुमना फाउंडेशन का एक मकसद है, जिसके तहत सरकारी स्कूलों को बचाना या दिलकश बनाना है। ये टीम 50 स्कूल्स की खिदमत कर चुकी है। हावेरी म्यूनसिपल हाई स्कूल को 51st स्कूल के तौर पर मुंतखब किया गया है। हावेरी का एक सरकारी कन्नड़ स्कूल जो अपना 100 साला जश्न मना रहा है, उसे रंगों से सजाया गया है, जिसमें मशहूर मुसन्निफीन जैसे पाटिल पुट्टप्पा, चंपा और दीगर मुजाहिदीन आज़ादी ने तालीम हासिल की है। हावेरी के म्यूनसिपल स्कूल की लाखों रुपए खर्च करके सफाई की गई। महात्मा गांधी, सुभाष चंद्र बोस, नेहरू, इन्होंने भी अपने अपने दौर में इस स्कूल का दौरा किया था। सुमना फाउंडेशन के बानी ने इस स्कूल की खूबसूरती को देखकर खुशी का इजहार किया, जहां फ़लसफ़ियों, अदीबों और जंगजुओं ने तालीम हासिल की है। 72 अफराद की टीम ने गुज़िश्ता 3 दिन से खस्ता हाल स्कूल को रंगों से सजाया है। तलबा स्कूल के रंग बिरंगे कमरों को देखकर बेहद खुश हैं। ಸುಮನ ಫೌಂಡೇಶನ್ ಸುಂದರ ಮನಸ್ಸಿನ ನಾಗರಿಕರು ಅನ್ನೋ ಒಂದು ಫೌಂಡೇಶನ್ ನಮ್ಮದು ಬೆಂಗಳೂರು. ಮತ್ತು ಈ ಶಾಲೆಗೆ ಬರೋದಕ್ಕೆ ಮೂಲ ಕಾರಣ ಚಕ್ರವರ್ತಿ ಸುಲಿಬೆಲಣ್ಣನವರ ಅವರ ಅಭಿಲಾಷೆಯಿಂದ ಬಂದಿದ್ದು. ಯುವ ಬ್ರಿಗೇಡು ಮತ್ತು ಸುಮನ ಫೌಂಡೇಶನ್ ಸೇರಿಕೊಂಡು ನಮ್ಮದು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಸರ್ಕಾರಿ ಕನ್ನಡ ಶಾಲೆಗಳನ್ನ ಉಳಿಸಿ ಅನ್ನೋ ಒಂದು ಅಭಿಯಾನವನ್ನು ಮಾಡ್ತಿದ್ವಿ. ಇದು ನಮ್ಮದು 51ನೇ ಶಾಲೆ ರಾಜ್ಯಾದ್ಯಂತ. ಹಾಗಾಗಿ ಈ ಶಾಲೆಯ ಒಂದು ಇತಿಹಾಸನ ಕೇಳಿದ್ವಿ. ಬಹಳಷ್ಟು 138 ವರ್ಷಗಳ ಒಂದು ಶಾಲೆ, ಜೊತೆಗೆ ಇಲ್ಲಿ ನಮ್ಮ ಸೇವೆ ಅವಶ್ಯಕತೆ ಇದೆ ಅನ್ನುವಂಥದ್ದು. ಅದರಲ್ಲೂ ಮಹಾನ್ ವ್ಯಕ್ತಿಗಳು ಈ ಶಾಲೆಗೆ ಬಂದು ಹೋಗಿರುವಂಥದ್ದು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು, ಮಹಾತ್ಮ ಗಾಂಧೀಜಿಯವರು ಬಂದು ಹೋಗಿದ್ದಾರೆ ಅನ್ನುವಂಥದ್ದು. ಮತ್ತು ಮಹಾನ್ ಕವಿಗಳು ಕೂಡ ಈ ಶಾಲೆಯಲ್ಲಿ ಓದಿದ್ದಾರೆ. ಪಾಟೀಲ್ ಪುಟ್ಟಪ್ಪನವರು, ಚಂಪಾ ಅವರು ಎಲ್ಲರೂ ಕೂಡ ಈ ಶಾಲೆಯಲ್ಲಿ ಓದಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇಂಥ ಶಾಲೆಯಲ್ಲಿ ನಮ್ಮ ಸೇವೆ ಮಾಡಿದ್ರೆ ಖಂಡಿತ ಅದೊಂದು ಮಹಾಭಾಗ್ಯ ಅಂತ ಹೇಳ್ಬೋದು. ಹಾಗಾಗಿ ಈ ಶಾಲೆಯಲ್ಲಿ ಯುವ ಬ್ರಿಗೇಡು ಮತ್ತು ಸುಮನ ಫೌಂಡೇಶನ್ ವತಿಯಿಂದ ಕಳೆದ 3 ದಿನಗಳಿಂದನೂ ಕೂಡ ಸ್ವಚ್ಛಗೊಳಿಸಿ ಒಂದು ಮಕ್ಕಳಿಗೆ ಇಷ್ಟ ಆಗುವಂಥ ಒಂದು ಆಕರ್ಷಣೀಯವಾದಂತಹ ಬಣ್ಣವನ್ನು ಬೆಳೆದು ಮತ್ತು ಚಿತ್ರಗಳನ್ನು ಕೂಡ ಬಿಡಿಸುವಂತಹ ಕೆಲಸವನ್ನು ಮಾಡಿದ್ದೀವಿ. 3 ದಿನಗಳಿಂದ ನಾವು ಬೆಂಗಳೂರಿಂದ 12 ಮಂದಿ ಬಂದಿದ್ವಿ. ಮತ್ತು ಇಲ್ಲಿನ ಸ್ಥಳೀಯರು, ಯುವ ಬ್ರಿಗೇಡ್ನ ಅನೇಕ ಮಿತ್ರರು, ಸುಮಾರು ಐ ಥಿಂಕ್ ಒಂದು 70 ಮಂದಿ 3 ದಿನದಿಂದನೂ ಕೂಡ ನಿರಂತರವಾಗಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದೇ ಇವತ್ತು ನಾವು ಆಲ್ಮೋಸ್ಟ್ ಈ ಕೆಲಸವನ್ನು ಮುಗಿಸಿ ಬೆಂಗಳೂರಿಗೆ ಹೋಗಬೇಕು ಅನ್ನುವಂಥ ಯೋಚನೆ ಇದೆ ನಮ್ಮದು.